ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ಒಂಥರ ಮಾಯಾವಿ ಚಿರತೆ ಇದು. ಆಗಾಗ ಕಾಣಿಸಿಕೊಳ್ತಾ ಇದೆ. ಕಳೆದ 1 ತಿಂಗಳ ಅವಧಿಯಲ್ಲಿ 5 ಬಾರಿ ಸೇಮ್ ಏರಿಯಾ, ಬೇರೆ ಬೇರೆ ಜಾಗ. ಸೆರೆ ಹಿಡಿಯೋದಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರೂ ಕೂಡ ಸೆರೆ ಹಿಡಿಯೋದಕ್ಕಾಗಿಲ್ಲ. ಇವರು ಬೋನ್ ಇಡ್ತಾರೆ, ಚಿರತೆ ಬರಲ್ಲ. ಬೋನ್ ತೆಗೆದ ನಂತರ ಚಿರತೆ ಕಾಣಿಸ್ಕೊಳ್ಳುತ್ತೆ. ಈ ಮಾಯಾವಿ ಚಿರತೆಯನ್ನ ಆದಷ್ಟು ಬೇಗ ಸೆರೆ ಹಿಡೀರಿ ಅಂತ ಜನ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ನಮಗೆ ಇದರಿಂದ ಸಮಸ್ಯೆ ಆಗ್ತಿದೆ, ಬದುಕೋದೇ ಕಷ್ಟ ಅನ್ನುವಂಥ ಸ್ಥಿತಿ ಬಂದಿದೆ. ಈಗ 3:27 ಹೊತ್ತಿಗೆ ಒಂಟಿ ಚಿರತೆಯೊಂದು ಓಡಾಡಿರುವಂಥ CCTV ದೃಶ್ಯವೂ ಕೂಡ ಲಭ್ಯ ಆಗಿದೆ. ಬೆಳಗ್ಗಿನ ಜಾವ ಇದನ್ನು ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಬ್ಯಾಡರಹಳ್ಳಿಯ ಕುಮಾರ್ ಮಾರ್ಕೆಟ್ಗೆ ಹೋಗುವ ಕುಮಾರ್ ಅನ್ನೋರು ಮಾರ್ಕೆಟ್ಗೆ ಹೋಗೋ ಸಂದರ್ಭದಲ್ಲಿ ಈ ಒಂಟಿ ಚಿರತೆ ಕಾಣಿಸಿಕೊಂಡಿರೋದು ನೋಡ್ತಾ ಇದ್ದೀರಿ. ಚಿರತೆಯ ಚಲನವಲನ ಸರಿಯಾಗಿರೋದು CCTVಯಲ್ಲಿ. ಒಂದು 5-6 ಬಾರಿ ಕಾಣಿಸಿಕೊಂಡಿದೆ ಚಿರತೆ. ಒಮ್ಮೆ ಅಲ್ಲೆಲ್ಲೋ ಪಾರ್ಕ್ ಹತ್ರ ಕಾಣಿಸ್ಕೊಳ್ತು. ಪಾರ್ಕನ್ನೆಲ್ಲ ಕ್ಲೀನ್ ಮಾಡಿದ್ರು. ಜನ ಚಿರತೆಗೆ ಥ್ಯಾಂಕ್ಸ್ ಹೇಳಿದರು. ಪಾರ್ಕ್ ಎಷ್ಟೋ ವರ್ಷದಿಂದ ಕ್ಲೀನ್ ಆಗಿರಲಿಲ್ಲ, ಚಿರತೆ ಬಂದಿದ್ದರಿಂದ ಕ್ಲೀನ್ ಆಯಿತು ಅಂತ. ನಂತರನೂ ಆಗೊಮ್ಮೆ ಈಗೊಮ್ಮೆ ಕಾಣಿಸ್ಕೊಳ್ತಾನೆ ಇದೆ. ಅರಣ್ಯ ಘಟಕದವರು ಬರ್ತಾರೆ, ಬಂದಾಗ ಚಿರತೆ ಇರೋದಿಲ್ಲ ಅಥವಾ ಚಿರತೆಯ ಚಲನವಲನ ಕಾಣಿಸೋದಿಲ್ಲ 1-2 ದಿನ. ನಂತರ ಮತ್ತೆ 1-2 ದಿನದ ನಂತರ ಮತ್ತೆಲ್ಲಾದರೂ ಕಾಣಿಸ್ಕೊಳ್ಳುತ್ತೆ. ಜನರಿಗೆ ಆತಂಕ ಆಗಿದೆ. ಅಂದರೆ ಕ್ಯಾಬ್ಗಳು ಬರೋದಿಲ್ವಂತೆ ಏರಿಯಾಗೆ. ಜನ ಓಡಾಡೋದಕ್ಕೆ, ಸಂಜೆ ಹೊತ್ತು ಓಡಾಡೋದಕ್ಕೆ ಹೆದರ್ತಾ ಇದ್ದಾರೆ. ವಾಕಿಂಗ್ ಮಾಡೋದಕ್ಕಾಗ್ತಿಲ್ಲ. ಬದುಕೋದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಜನ. 5 ಬಾರಿ ಕಾಣಿಸಿಕೊಂಡಿರೋದು, ಅದರ ದೃಶ್ಯ ನೋಡ್ತಾ ಇದ್ದೀರಿ. ಯಾವಾಗ ದಿನಾಂಕ ಮತ್ತು ಸಮಯದ ಸಮೇತ ಯಾವಾಗ ಕಾಣಿಸಿಕೊಂಡಿದೆ ಈ ಭಾಗದಲ್ಲಿ ಚಿರತೆ. ಪಾಸ್ಟ್ ಹೋಗ್ಬಿಟ್ಟು ಅಲ್ಲಿ ಹೋಗಿ ನಮ್ಮ ಹೆಸರು ತೊಗೊಂಡ್ಬರ್ದೆ. ಹಿಂಗೆ ಯಾವ್ದು ಅಂತ ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ 11ನೇ ದಿನದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.